ನಮಸ್ಕಾರ ಸ್ನೇಹಿತರೆ, ಟೆಕ್ ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಹೊಸ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಶನ್ ನೀವು ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಒಂದು ಹೊಸ ಲ್ಯಾಪ್ಟಾಪ್ ನೀವು ತಗೊಳ್ಬೇಕಾದ್ರೆ ಮೇಜರ್ ಆಗಿ ನೀವು ತಿಳ್ಕೊಂಡಿರ್ಬೇಕಾಗಿದ್ದೇನೆಂದ್ರೆ, ಒಂದು ಲ್ಯಾಪ್ಟಾಪ್ನ ಜನರೇಷನ್, ಇನ್ನೊಂದು ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂಥ ಮೆಮೊರಿ, ಇನ್ನೊಂದು ಲ್ಯಾಪ್ಟಾಪ್ ಬೇಕಾಗಿರ್ತಕ್ಕಂಥ ಹಾರ್ಡ್ ಡ್ರೈವ್. ಇದ್ರ ಬಗ್ಗೆ ನೀವು ತುಂಬಾ ನೀಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ಹೊಸ ಲ್ಯಾಪ್ಟಾಪ್ ನಲ್ಲಿ ನಿಮಗೆ ಎರಡು ತರ ಲ್ಯಾಪ್ಟಾಪ್ ಬರುತ್ತೆ. ಒಂದು ಕನ್ಸ್ಯೂಮರ್ ಸೀರೀಸ್ ಅಂತ ಬರುತ್ತೆ, ಇನ್ನೊಂದು ಕಾರ್ಪೊರೇಟ್ ಸೀರೀಸ್ ಅಂತ ಬರುತ್ತೆ. ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ ನಲ್ಲಿ ನೀವು ಮಿನಿಮಮ್ ಟು ಮಿನಿಮಮ್ ಅಂದ್ರೆ 1.9 ಗಿಗಾಹರ್ಟ್ಸ್ ಪ್ರೊಸೆಸರ್ ಇಂದ 2.6 ಗಿಗಾಹರ್ಟ್ಸ್ ತನಕ ನಾರ್ಮಲ್ ಆಗಿ ಸಿಗುತ್ತೆ. ಅದೇ ಕಾರ್ಪೊರೇಟ್ ಸೀರೀಸ್ ನಲ್ಲಿ ನಿಮಗೆ ಬೇಸಿಕ್ ಆಗಿ 2.8 ಗಿಗಾಹರ್ಟ್ಸ್ ಇಂದ 4.6 ಗಿಗಾಹರ್ಟ್ಸ್ ತನಕ ನಿಮಗೆ ಅವೈಲೇಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ. ಮತ್ತೆ ನಿಮಗೆ ಈಗ ಕನ್ಸ್ಯೂಮರ್ ಸೀರೀಸ್ ನಲ್ಲಿ ಸ್ಟಾರ್ಟ್ ಆಗೋದೇ ನಿಮಗೆ ಲ್ಯಾಪ್ಟಾಪ್ಗಳು ಮಿನಿಮಮ್ 12th ಜನರೇಷನ್ ಎಬೋವ್ನೇ ಸ್ಟಾರ್ಟ್ ಆಗುತ್ತೆ. ಅದೇ ನಿಮಗೆ ಕಾರ್ಪೊರೇಟ್ ಸೀರೀಸ್ ನಲ್ಲಿ 10th ಇಂದ 12th ತನಕ ಮಾತ್ರ ಇವಾಗ ಅವೈಲೇಬಿಲಿಟಿ ಇದೆ. 13th ಜನರೇಷನ್ ಶಾರ್ಟ್ಲಿ ನಿಮಗೆ ಮಾರ್ಕೆಟ್ಗೆ ಬರುತ್ತೆ. ನಿಮಗೆ ಕನ್ಸ್ಯೂಮರ್ ಸೀರೀಸ್ ಅಲ್ಲಿ ನೀವು ಏನೇನು ಮೇಜರ್ ಆಗಿ ನೋಡ್ಕೋಬೇಕಂತ ಹೇಳಿದ್ರೆ, ಮಿನಿಮಮ್ ಟು ಮಿನಿಮಮ್ ನಿಮಗೆ ಒಂದು i3 ಪ್ರೊಸೆಸರ್ ಅಥವಾ ಗ್ರಾಫಿಕ್ಸ್ ನ ಮೇಲೆ ಡಿಪೆಂಡೆನ್ಸಿ. ನಾರ್ಮಲ್ ಆಗಿ ಈಗ AMD ಬರುತ್ತೆ. ನೀವು i3 ಪ್ರೊಸೆಸರ್ ಒಂದು ಬೇಸಿಕ್ ಅಂತ ಹೇಳಿದ್ರೆ ಒಂದು 8 GB ರ್ಯಾಮ್, ಮತ್ತೆ ನಿಮಗೆ ಒಂದು 256 ಅಥವಾ 512 GB SSD ಇದನ್ನ ನೀವು ನೋಡಬೇಕು. ಪ್ಲಸ್ ನಿಮಗೆ ಇದರಲ್ಲಿ ನಿಮ್ಮ ಸ್ಕ್ರೀನ್ ಸೈಜ್ ಬರುತ್ತೆ 15 ಇಂಚಸ್ ಮತ್ತೆ 14 ಇಂಚಸ್ ಅಂತ ಹೇಳ್ಬಿಟ್ಟು, ಅದನ್ನ ನೀವು ನಿಮ್ಗೆ ಬೇಕಾದ ಸೀರೀಸ್ ಅಲ್ಲಿ ನೀವು ನೋಡ್ಕೊಳ್ಬಹುದು. ಮತ್ತೆ ಇದರಲ್ಲಿ ನಿಮಗೆ ಕಾರ್ಪೊರೇಟ್ ಸೀರೀಸ್ ನಲ್ಲಿ ಎರಡನೇದಾಗಿ ಏನಂದ್ರೆ, ಮಿನಿಮಮ್ ಟು ಮಿನಿಮಮ್ ನೀವು ಒಂದು 8 ಇಂದ 16 GB ರ್ಯಾಮ್ ಕಂಪಲ್ಸರಿ ಬೇಕಾಗುತ್ತೆ. ಈ ಎರಡನೇದಾಗಿ ಇದರಲ್ಲಿ ನಿಮಗೆ SSD ಹಾರ್ಡ್ ಡಿಸ್ಕ್ ಬರ್ತವೆ. SSD ಅಂಡ್ NVMe ಅಂತ ಬರುತ್ತೆ. SSD ಹಾರ್ಡ್ ಡಿಸ್ಕ್ ನಾರ್ಮಲ್ ಆಗಿ ನೀವು ಒಂದು 512 ತಗೊಂಡ್ರೆ ತುಂಬಾ ಒಳ್ಳೇದು. ಅದೇ NVMe ನಲ್ಲೂ 512 ತಗೊಂಡ್ರೆ ಒಳ್ಳೇದು. ಮತ್ತೆ ನಿಮಗೆ ಅದೇ ಇದರಲ್ಲಿ ಒಂದು ಕಾರ್ಪೊರೇಟ್ ಸೀರೀಸ್ ನಲ್ಲಿ ಹಾರ್ಡ್ ಡ್ರೈವ್ ಎಕ್ಸ್ಟ್ರಾ ಒಂದು ಇಟ್ಕೊಳ್ಳೋದು ಯಾವತ್ತು ಬೆಟರ್. ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗೋದಕ್ಕೆ ಒಂದು SSD ಇಟ್ಕೊಂಡ್ರೆ, ಒಂದು ನಾರ್ಮಲ್ ಹಾರ್ಡ್ ಡ್ರೈವ್ ಬಂದ್ಬಿಟ್ಟು ಒಂದು ಬ್ಯಾಕಪ್ ಗೋಸ್ಕರ ನಿಮ್ಮ ಸಿಸ್ಟಮ್ ಒಳಗಡೆ ಇಟ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಕನ್ಸ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ ಗಳನ್ನ ನಾನು ಆದಷ್ಟು ನಿಮಗೆ ಮನೆ ಯೂಸ್ ಮಾಡೋರಿಗೆ, ಮತ್ತೆ ಗೇಮಿಂಗ್ ಆಡೋರಿಗೆ, ಮತ್ತೆ ಡಿಸೈನಿಂಗ್ ಮಾಡೋರಿಗೆ ನಾನು ಅದನ್ನ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಏನಂತ ಹೇಳಿದ್ರೆ, ಇವಾಗ ಕಾರ್ಪೊರೇಟ್ ಸೀರೀಸ್ ಗಳಲ್ಲಿ ಡ್ಯೂರೇಬಿಲಿಟಿ ಜಾಸ್ತಿ. ನಾರ್ಮಲ್ ಆಗಿ ಒಂದು 10 ಅವರ್ಸ್ ಬ್ಯಾಕಪ್ ಕೊಡುತ್ತೆ, ಮತ್ತೆ 10 ಅವರ್ಸ್ ಅದು ಪರ್ಫಾರ್ಮೆನ್ಸ್ ಕೊಡುತ್ತೆ, 10 to 14 ಅವರ್ಸ್ ತನಕ. ಅದೇ ನಿಮಗೆ ಕನ್ಸ್ಯೂಮರ್ ಲ್ಯಾಪ್ಟಾಪ್ ಗಳು ಏನಂತಂದ್ರೆ ಅಪ್ ಟು 8 ಇಂದ 10 ಅವರ್ಸ್ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೀವು ಕಾರ್ಪೊರೇಟ್ ಲ್ಯಾಪ್ಟಾಪ್ ಗಳಲ್ಲಿ ನೀವು ಮ್ಯಾಂಡೇಟರಿ ಏನಂತ ಹೇಳಿದ್ರೆ ಬ್ಯಾಟರಿ ಬ್ಯಾಕಪ್ ಗೋಸ್ಕರ ಮತ್ತೆ ಜಾಸ್ತಿ ಪರ್ಫಾರ್ಮೆನ್ಸ್ ಗೋಸ್ಕರ ಆಫೀಸ್ ಗಳಲ್ಲಿ ಎಕ್ಸಾಂಪಲ್ ಅಲ್ಲಿ 14 ಅವರ್ಸ್ ವರ್ಕ್ ಮಾಡ್ತಾರೆ, 8 ಅವರ್ಸ್ ವರ್ಕ್ ಮಾಡ್ತಾರೆ, ಕೋಡಿಂಗ್ ಡಿಸೈನಿಂಗ್ ಮಾಡ್ತಾರೆ. ಬೇರೆ ಬೇರೆ ಪರ್ಪಸ್ ಗಳಿಗೆ ನೀವು ಕಾರ್ಪೊರೇಟ್ ಸೀರೀಸ್ ಗಳಿಗೆ ಹೋಗಿ. ನಿಮ್ಮ ಮನೆ ಪರ್ಪಸ್ ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಸಿಂಗಲ್ ಬೇಸಿಕ್ ಟಾಸ್ಕ್ ಗಳಲ್ಲಿ ನಿಮಗೆ 1.9 ಗಿಗಾಹರ್ಟ್ಸ್ ಪ್ರೊಸೆಸರ್ ನಲ್ಲಿ ವಿದೌಟ್ ಗ್ರಾಫಿಕ್ಸ್ ಸಪೋರ್ಟ್ ಮಾಡೋದು ಸಾಕಾಗುತ್ತೆ. ಅದೇ ನಿಮಗೆ ಗೇಮಿಂಗು ಮತ್ತೆ ಡಿಸೈನಿಂಗ್ ಹೋಗ್ತೀನಿ ಅಂತ ಹೇಳಿದ್ರೆ, ಕನ್ಸ್ಯೂಮರ್ ನಲ್ಲಿ ನೀವೇನ್ ಮಾಡಿ ಹೈ ಗ್ರಾಫಿಕ್ಸ್ ಇರ್ತಕ್ಕಂಥ ಮಿನಿಮಮ್ ಒಂದು 4 GB ಗ್ರಾಫಿಕ್ಸ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಗಳನ್ನ ಆದಷ್ಟು ಪ್ರಿಫರ್ ಮಾಡ್ಕೊಳ್ಳಿದೆ. ನನ್ನ ಇಲ್ಲಿವರೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.